ಬಿಗ್ ಬಾಸ್ ಸ್ಪರ್ಧೆಯ ಮಾವನ ಫೇಸ್ಬುಕ್ ಪೋಸ್ಟ್ ಈಗ ಸಂಚಲನ ಮೂಡಿಸ್ತಾ ಇದೆ. ಗೌತಮಿ ಜಾಧವ್ ಕುಟುಂಬದಲ್ಲಿ ಹಾಗಾದ್ರೆ ಬಿರುಕು ಮೂಡ್ತಾ ಎನ್ನುವಂತ ಅನುಮಾನಗಳು ಹುಟ್ಟಿಕೊಂಡಿದೆ. ಅನುಮಾನ ಹುಟ್ಟಿಸಿದ ಮಾವನ ಪೋಸ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ದಾಂಪತ್ಯ ಜೀವನದಲ್ಲಿ ಲಡಾಯಿ ಈಗ ಸುದ್ದಿಯಾಗ್ತಾ ಇದೆ. ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಆಗಿದ್ದಂತಹ ಗೌತಮಿ ಜಾಧವ್ ಎನ್ನುವಂತಹ ಸ್ಪರ್ಧೆಯ ಮಾವ ಆಗಿದ್ದವರು ಗಣೇಶ್ ಕಾಸರಗೋಡು. ಗಣೇಶ್ ಕಾಸರಗೋಡು ಎಲ್ರಿಗೂ ಕೂಡ ಪರಿಚಯ ಇರತಕ್ಕಂತಹ ವ್ಯಕ್ತಿಯೇ. ಸಿನಿ ಬರಹಗಾರ ಅಥವಾ ಪತ್ರಕರ್ತ ಏನು ಬೇಕಾದರೂ ಕರೀಬಹುದು. ಪ್ರತಿಭಾನ್ವಿತ ವ್ಯಕ್ತಿ, ಹಿರಿಯ ಪತ್ರಕರ್ತ. ಗೌತಮಿ ಜಾಧವ್ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದವರು, ಕಂಟೆಸ್ಟೆಂಟ್ ಆಗಿದ್ದವರು. ಆಕೆಯ ಮಾವ ಈ ಗಣೇಶ್ ಕಾಸರಗೋಡು. ಇವರ ಒಂದು ಪೋಸ್ಟ್ ಇದೆಯಲ್ಲ, ಈ ಪೋಸ್ಟ್ ಈಗ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮೊನ್ನೆ ಒಂದು ದಿನದ ಹಿಂದೆ ಕಷ್ಟ ಶ್ರಮ ಅರ್ಥವಾದರೆ ಅಪ್ಪ ಅರ್ಥ ಆಗ್ತಾನೆ. ಇದು ಗಣೇಶ್ ಕಾಸರಗೋಡು ಪೋಸ್ಟ್ ಮೂಲಕ ಸೊಸೆಗೆ ಟಾಂಗ್ ಕೊಟ್ಟಿರುವಂತಹದ್ದು. ಆ ಪೋಸ್ಟ್ ಅನ್ನು ನಾನು ಓದ್ತಾ ಇದ್ದೀನಿ ಈಗ. ಅಪ್ಪ ಅಮ್ಮನನ್ನ ಬಿಟ್ಟು ಕುರುಡು ಮೋಹಕ್ಕೆ ಮರುಳಾಗಿ ಹೆಂಡತಿಯ ಬಾಲ ಹಿಡಿದು ಹೊರಟು ಹೋಗುವ ನಿಯತ್ತಿಲ್ಲದ ಗಂಡು ಮಕ್ಕಳಿಗೆ ಅರ್ಪಣೆ. ಸೊ ಯಾಕೆ ಬರ್ಕೊಂಡ್ರು ಈಗ ಚರ್ಚೆಗಳಾಗ್ತಾ ಇದೆ. ಏನಾಯ್ತು ಚಂದದ ಕುಟುಂಬಕ್ಕೆ? ಹಾಗಾದ್ರೆ ಇವರ ವೈವಾಹಿಕ ಜೀವನಕ್ಕೆ ತಿಲಾಂಜಲಿ ಇಟ್ರ ಬಿಗ್ ಬಾಸ್ ಎಂಟ್ರಿ ಜಾಧವ್ಗೆ ಸಂಕಷ್ಟ ತಂದು ಕೊಡ್ತಾ. ಮಾವನ ಕೋಪಕ್ಕೆ ಗುರಿಯಾದ್ರ ಸೊಸೆ ಜಾಧವ್ ಎನ್ನುವಂತಹದ್ದು ಈಗ ಚರ್ಚೆಗಳಾಗ್ತಾ ಇರುವಂತಹದ್ದು. ಆ ಪೋಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಪೋಸ್ಟ್ ಬದಲಾಗಿರಬಹುದು. ಬಿರುಗಾಳಿನೂ ಇಲ್ಲ, ಸುಂಟರ್ ಗಾಳಿನೂ ಇಲ್ಲ ಅಂತ ಹೇಳಿ ಈಗ ಪೋಸ್ಟ್ ಹಾಕೊಂಡಿದ್ದಾರೆ. ಅವರು ಚೆನ್ನಾಗಿರಲಿ. ಆದರೆ ಈ ಒಂದು ಪೋಸ್ಟಿನ ಒಂದು ಚರ್ಚೆ ಆಗಿತ್ತಲ್ಲ, ಆ ಚರ್ಚೆಗೆ ಒಂದಷ್ಟು ವಿಚಾರಗಳನ್ನು ಹೇಳಬೇಕು. ಆ ಕಾರಣಕ್ಕೋಸ್ಕರ ಈ ಸುದ್ದಿ ಮಾಡಿದ್ವಿ. ಅಪ್ಪ ಅಮ್ಮನನ್ನ ಬಿಟ್ಟು ಕುರುಡು ಮೋಹಕ್ಕೆ ಮರಳಾಗಿ ಹೆಂಡತಿಯ ಬಾಲ ಹಿಡಿದು ಹೊರಟು ಹೋಗುವ ನಿಯತ್ತಿಲ್ಲದ ಗಂಡು ಮಕ್ಕಳಿಗೆ ಅರ್ಪಣೆ ಅಂತ ಯಾಕಿಂಗ್ ಹೇಳಿದ್ರು? ಬಹುಶಃ ಮಗನ ದಾಂಪತ್ಯ ಜೀವನದಲ್ಲಿ ಬಿರುಕಾಗಿದೆಯೋ, ಅಥವಾ ತಂದೆ ತಾಯಿಯ ಅನುಮತಿಯನ್ನ ಪಡೆಯದೆ ಇವರಿಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ಸೊ ಆ ಲವ್ ಮ್ಯಾರೇಜಿಗೆ ಕೋಪಗೊಂಡು ಈ ತರಹದ ಮಾತನ್ನು ಹೇಳಿದ್ರ ಗಣೇಶ್ ಕಾಸರಗೋಡು. ಈ ಅರ್ಥದಲ್ಲಿ ಚರ್ಚೆ ಆಯಿತು. ಗಣೇಶ್ ಕಾಸರಗೋಡು ಅವರ ಸೊಸೆಯಾಗಿದ್ದವರು ಬಿಗ್ ಬಾಸ್ನಲ್ಲಿ ಈ ಹಿಂದೆ ಸ್ಪರ್ಧಿಯಾಗಿದ್ದಂತಹ ಗೌತಮಿ ಜಾಧವ್. ಸೊ ಆಕೆಗೂ ಆಕೆಯ ಪತಿಗೂ ಏನಾದರೂ ಮುನಿಸು ಬಂದೇನಾದರೂ ದಾಂಪತ್ಯ ಜೀವನಕ್ಕೂ ಕೊನೆಯಾಯ್ತಾ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು. ಸೊ ಈಗ ಆ ಚರ್ಚೆಗಳು ಮತ್ತಷ್ಟು ತಾರಕಕ್ಕೇರಿದೆ. ಮಾವನ ಪೋಸ್ಟ್ ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಈಗ ಇದೇ ಗಣೇಶ್ ಕಾಸರಗೋಡು ತಮ್ಮ ಪೋಸ್ಟ್ನಲ್ಲಿ, ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಯಾವ ಸುಂಟರ ಗಾಳಿನೂ ಇಲ್ಲ, ಯಾವ ಬಿರುಗಾಳಿನೂ ಇಲ್ಲ ಅಂಥೇಳಿ ಕುಟುಂಬ ಸಮೇತರಾಗಿ ನಿಂತ್ಕೊಳ್ಳುವಂಥ ಒಂದು ಫೋಟೋ ಕೂಡ ಇತ್ತು. ಅದನ್ನು ಹಾಕಕ್ಕೆ ಹೋಗೋದಿಲ್ಲ ನಾವು, ಬಟ್ ಚೆನ್ನಾಗಿರಲಿ ಆ ಕುಟುಂಬ ಎನ್ನುವಂತಹದ್ದೇ. ಜೊತೆಗೆ ಈ ಒಂದು ಪೋಸ್ಟ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿತ್ತು. ಹಾಗಾಗಿ ಗೊಂದಲಗಳು ಬೇಡ ಎನ್ನುವಂಥ ಕಾರಣಕ್ಕೋಸ್ಕರ ಈ ಸುದ್ದಿಯನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗಿದ್ದಂತಹ ಪೋಸ್ಟು. ಆ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಗಳನ್ನು ನೀವು ಈವರೆಗೂ ಗಮನಿಸಿದ್ರಿ.